ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ವೀಕ್ಷಕರೇ, 8ನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯನ ಜೀವನ ಚೆನ್ನಾಗಿ ನಡಿಬೇಕು ಅಂತ ಅಂದ್ರೆ ಗ್ರಹಚಾರ ಹೇಗೆ ಮುಖ್ಯನೋ ಹಾಗೆ ಪಿತೃದೇವತೆಗಳ ಅನುಗ್ರಹ ಅಂತಕ್ಕಂಥದ್ದು ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಿತೃದೇವತೆಗಳ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ನಮನವನ್ನ ಸಲ್ಲಿಸ್ತಕ್ಕಂಥದ್ದು, ಪೂಜೆಯನ್ನ ಮಾಡ್ತಕ್ಕಂಥದ್ದು ಪಿತೃಪಕ್ಷ ಮಾಸದಲ್ಲಿ ನಮಗೆ ಬಂದಿರತಕ್ಕಂಥದ್ದು. ಪಿತೃಗಳಿಗೋಸ್ಕರ ನಾವು ಈ ಮಾಸವನ್ನ ಇಡ್ತೀವಿ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಂತಕ್ಕಂಥದ್ದೇನಿದೆ, ಆ ಕೃಷ್ಣ ಪಕ್ಷವನ್ನ ಸಂಪೂರ್ಣವಾಗಿ ಪಿತೃಪಕ್ಷದ ಮಾಸ ಅಂತ ಕರಿತೇವೆ. ಆ ಪಿತೃಪಕ್ಷದ ಮಾಸ ಅಂತಕ್ಕಂಥದ್ದು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪಿತೃದೇವತೆಗಳ ನಮನವನ್ನು ಸಲ್ಲಿಸಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಗೋತ್ರಾಭಿವೃದ್ಧಿ, ಸೂತ್ರಾಭಿವೃದ್ಧಿ ಯಾವುದೂ ಕೂಡ ಆಗಲ್ಲ. ಶ್ರೇಯಸ್ಸು ಅಂತಕ್ಕಂಥದ್ದು ಇರಲ್ಲ ಮನೆಗೆ. ಇವತ್ತು ಕೂಡ ಬಹಳಷ್ಟು ಜನ ಪಿತೃದೇವತೆಗಳ ಅನುಗ್ರಹ ಇಲ್ಲದೆ ಇರ್ತಕ್ಕಂಥವರು ನೀವು ನೋಡ್ಬೋದು, ಕೋಟಿ ಕೋಟಿ ಲಕ್ಷ ಲಕ್ಷ ತಗೊಂಡು ಬಂದು ಮನೆಯಲ್ಲಿ ಹಾಕೋತಾರೆ. ಕಾಯಿಲೆ ಕಸಾಯಗಳು, ನೆಮ್ಮದಿಯಾದ ಜೀವನ ಅಂತಕ್ಕಂಥದ್ದಿಲ್ಲ. ಏನಾದ್ರೂ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಎಲ್ಲೋ ಹೋಗಿ ಜ್ಯೋತಿಷ್ಯ ಕೇಳ್ತೀರಾ, ನಿಮಗೆ ಪ್ರೇತ ದೋಷ, ಪ್ರೇತ ಸಂಸ್ಕಾರ ಮಾಡಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ ನಾರಾಯಣ ಬಲಿ ಮಾಡಿ, ಮೋಕ್ಷ ನಾರಾಯಣ ಬಲಿ ಮಾಡಿ, ಅದನ್ನ ನೀವು ಮಾಡೋಕ್ ಮುಂದಾಗ್ತೀರಾ. ಆದರೆ ಪಿತೃಪಕ್ಷ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು, ನಿಮ್ಮ ಮನೆಯಲ್ಲಿ ಪೂರ್ವಿಕರ ಪ್ರಾರ್ಥನೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಒಂದು ಪಿತೃಪಕ್ಷ ಮಾಸ ನಿಮ್ಮ ಪೂರ್ವಿಕರು ಯಾವ ತಿಥಿಯಲ್ಲಿ ಹೋಗಿದ್ದಾರೋ ಆ ತಿಥಿಯನ್ನ ಗುರುತು ಮಾಡ್ಕೊಳ್ಳಿ. ಇಲ್ಲ ಆ ಡೇಟ್ ಇದ್ರೆ ತಗೊಂಡೋಗಿ, ಆ ಡೇಟು ಸಮಯವನ್ನ ತಗೊಂಡೋಗಿ ಯಾವ ತಿಥಿ ಅಂತಕ್ಕಂಥದ್ದು ಬರುತ್ತೆ ಅದನ್ನ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಜ್ಯೋತಿಷ್ಯರ ಬಳಿ. ಎಲ್ಲೋ ಒಂದು ಕಡೆ ಹೋಗಿ ಮಾಡ್ತಕ್ಕಂಥದ್ದಲ್ಲ. ಶ್ರಾದ್ದ, ತರ್ಪಣ ವಿಚಾರ, ತಿಲತರ್ಪಣ ಅಂತಕ್ಕಂಥದ್ದು ಏನಿದೆಯೋ ಅದನ್ನ ನಿಯಮಬದ್ಧವಾಗಿ ಮಾಡಬೇಕು. ಅದಕ್ಕೆ ಶ್ರಾದ್ದ ಅಂತ ಕರೆದರು. ಶ್ರಾದ್ದ ಅಂದ್ರೆ ಏನು? ಶ್ರದ್ಧೆಯಿಂದ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ಶ್ರದ್ಧೆಯಿಂದ ಆಚರಣೆಯನ್ನ ಮಾಡಿ ಪಿತೃ ದೇವತೆಗಳಿಗೆ ನಮನವನ್ನ ಸಲ್ಲಿಸ್ತಕ್ಕಂಥದ್ದು. ತಂದೆ, ತಾತ, ಮುತ್ತಾತ 3 ಪಿಂಡಗಳನ್ನ ಇಟ್ಟು ಇವತ್ತಿಗೂ ಕೂಡ ತಿಲತರ್ಪಣವನ್ನು ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 3 ಪೀಳಿಗೆಗೂ ಕೂಡ ನಾವು ನಮನವನ್ನ ಸಲ್ಲಿಸ್ತೇವೆ. ಅವರಿಗೆ ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿಯಾದರೆ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿಗೋದಿಲ್ಲ. ಬಹಳಷ್ಟು ಜನ ಪಿತೃದೇವತೆಗಳ ಅನುಗ್ರಹ ಇಲ್ಲ ಅಂತ ಅಂದ್ರೆ ಅವರಿಗೆ ಮೋಕ್ಷ ಅಂತಕ್ಕಂಥದ್ದು ಅವರಿಗೆ ಸಿಕ್ಕಿಲ್ಲ ಅಂತ ಅಂದ್ರೆ ನಮಗೆಲ್ಲಿ ಮೋಕ್ಷ? ಇರ್ತಕ್ಕಂಥ ಜೀವನದಲ್ಲಿ ಅಧ್ವಾನ ನೀವು ನೋಡಿರ್ಬೋದು. ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ, ದಾಂಪತ್ಯ ಅನ್ಯೋನ್ಯತೆ ಇರಲ್ಲ, ಕೌಟುಂಬಿಕ ಅನ್ಯೋನ್ಯತೆ ಇರಲ್ಲ, ಜಂಜಾಟದ ಜೀವನದಲ್ಲಿ ಜಿಗುಪ್ಸೆ, ನಾನಾ ರೀತಿಯ ಸಮಸ್ಯೆ. ಇದಕ್ಕೋಸ್ಕರನೇ ನಾನು ನಿಮಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ಈ ಪಿತೃಪಕ್ಷ ಮಾಸದಲ್ಲಿ ಜ್ಯೋತಿಷ್ಯರ ಬಳಿ ಹೋಗಿ ಯಾವ ತಿಥಿ ಇರ್ತಕ್ಕಂಥದ್ದು ನಿಮ್ಮ ಪೂರ್ವಿಕರು, ನಿಮ್ಮ ತಂದೆನೋ ತಾತನೋ ಹೋಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಆ ತಿಥಿಯಂದು ಒಬ್ಬ ವೇದ ಪಾರಂಗನ ಆಗಿರ್ತಕ್ಕಂಥ ಪುರೋಹಿತರನ್ನ ಶಾಸ್ತ್ರೋಕ್ತವಾಗಿ ಶ್ರಾದ್ದವನ್ನ, ತಿಲತರ್ಪಣವನ್ನ, ಪಿಂಡ ಪ್ರದಾನವನ್ನ ಮಾಡ್ತಕ್ಕಂಥ ಪುರೋಹಿತರನ್ನ ಹಿಡಿದು ನಂತರ ವ್ಯವಸ್ಥಿತವಾಗಿ ನಮನವನ್ನ ಸಲ್ಲಿಸಿ ಅವರ ಹೆಸರಲ್ಲಿ 3 ಜನಕ್ಕೆ ಉಣಬಡಿಸಿ ಅನ್ನದಾನವನ್ನ ಮಾಡಿ, ಇವತ್ತು ಕೂಡ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಬ್ರಾಹ್ಮಣಾರ್ಥ ಅಂತ ಕರೀತಾರೆ. ವಸುದೇವ, ಪಿತೃಸ್ಥಾನ, ನಾರಾಯಣ ಸ್ನಾನ. ಹಾಗೆ
ಈ ಒಂದು ಶ್ರಾದ್ದ ಅಂತಕ್ಕಂಥದ್ದೇನಿದೆಯೋ ಇದನ್ನ ನೀವು ಆಚರಣೆಯನ್ನ ಮಾಡಲೇಬೇಕು. ಪಿತೃದೇವತೆಗಳ ಮಾತೃದೇವತೆಗಳ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಇವತ್ತು ಕೂಡ ಯಾವುದೋ ಒಂದು ಶುಭ ಕಾರ್ಯವನ್ನ ಮಾಡ್ತಕ್ಕಂಥ ಸಮಯದಲ್ಲಿ, ಉದಾಹರಣೆಗೆ ಮದುವೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಭ್ಯುದಯ ಶ್ರಾದ್ದ ಅಂದ್ರೆ ನಾಂದಿ ಅಂತಕ್ಕಂಥದ್ದನ್ನ ಆಚರಣೆಯನ್ನ ಮಾಡ್ತೀರಾ, ಹೌದಲ್ವಾ? ಅದರ ವಿಶೇಷತೆ ಏನು? ಪಿತೃದೇವತೆಗಳು ಮಾತೃದೇವತೆಗಳು ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನ ಮಾಡಲಿ ಅಂತ. ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಇನ್ನೊಂದು ಕಿವಿ ಮಾತನ್ನ ನಾನು ಹೇಳ್ತೇನೆ, ಎಲ್ಲೋ ಕೂತ್ಕೊಂಡು ಹಣವನ್ನ ಕಳಿಸಿ ಯಾರಿಗೋ ಕೈಯಲ್ಲಿ ತರ್ಪಣವನ್ನ ಹಾಕ್ಸೋದಾದ್ರೆ ನೀವ್ಯಾಕೆ ಮಕ್ಕಳು ಅಂತ ಇರಬೇಕು? ದೇವರು ಕೊಟ್ಟಂತ ಹಣವನ್ನ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಯ್ಯೋ ನನಗೆ ಕಾರ್ಯ ನಿಮಿತ್ತ ಅಂತ ಹೇಳಿ ನೀವೇನು ಮಾಡ್ತೀರಾ? ನೀವು ಪುರೋಹಿತರಿಗೆ ಒಪ್ಪಿಸಿ ನೀವೇ ತರ್ಪಣ ಹಾಕಿ ಅಂತ ಹೇಳ್ತೀರಾ. ಅದು ಕೂಡದು. ನೀವು ಯಾವುದೇ ದೇಶದಲ್ಲಿರಲಿ, ಯಾವುದೇ ರಾಜ್ಯದಲ್ಲಿರಲಿ, ಆ ಸ್ಥಳದಲ್ಲೇ ಆಚರಣೆಯನ್ನ ಮಾಡಬಹುದು. ನೀವು ಕಾವೇರಿಯಲ್ಲೇ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ವಿಸರ್ಜನೆಗೆ ನದಿ ಅಂತಕ್ಕಂಥದ್ದು ಬೇಕು, ಸ್ನಾನ ಅಂತಕ್ಕಂಥದ್ದು ಮಾಡಲಿಕ್ಕೆ ನದಿ ಅಂತಕ್ಕಂಥದ್ದು ಬೇಕು. ಅದು ಕಾವೇರಿ ಆದ್ರೂ ಆಗಬಹುದು, ಹೇಮಾವತಿ ಆದ್ರೂ ಆಗಬಹುದು, ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಯಾವುದು ಬೇಕಾದ್ರೂ ನದಿ ಆಗಬಹುದು. ಶ್ರದ್ಧೆಯಿಂದ ಶುಚಿರ್ಭೂತರಾಗಿ ಆಚರಣೆಯನ್ನ ಮಾಡಿ. ಪಿತೃದೇವತೆಗಳಿಗೆ ಮೋಕ್ಷ ಅಂತಕ್ಕಂಥದ್ದನ್ನ ಕೊಡಿಸಿಕೊಡಿ. ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಪಿತೃದೇವತೆಗಳಿಗೆ ಮೋಕ್ಷ ತಂದು ಕೊಡ್ತಕ್ಕಂಥದ್ದು. ನೀವು ನಿಮ್ಮ ತಂದೆಗೆ, ನಿಮ್ಮ ತಾತನಿಗೆ, ನಿಮ್ಮ ಮುತ್ತಾತನಿಗೆ ಮೋಕ್ಷ ಅಂತಕ್ಕಂಥದ್ದನ್ನ ನೀವು ಕಾಣಿಸ್ಲಿಲ್ಲ ಅಂತ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮೋಕ್ಷವನ್ನ ಕೊಡಲ್ಲ, ಅಂತರ್ಪಿಚಾಚಿಯಾಗಿ ಅಲಿಬೇಕಾಗತ್ತೆ. ಇದನ್ನ ಸೈಂಟಿಫಿಕ್ ಆಗಿ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ಭಾವನೆ ಅಂತಕ್ಕಂಥದ್ದು, ಭಾವನೆಗಳು ಅಂತಕ್ಕಂಥದ್ದು ಏನಿದೆಯೋ ಆ ಭಾವನೆಗಳಿಗೂ ಮನುಷ್ಯನ ಜೀವನಿಗೂ ಬಹಳಷ್ಟು ಸಂಬಂಧ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಪಿತೃಪಕ್ಷ ಮಾಸವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಿಂದ ಬಹಳಷ್ಟು ಅನುಕೂಲಗಳಾಗತ್ತೆ. ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅನ್ಯೋನ್ಯತೆ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಉತ್ತಮವಾಗಿ ಸಂತಾನ ಪ್ರಾಪ್ತಿಯಾಗತ್ತೆ. ಒಳ್ಳೆಯ ಮಕ್ಕಳು ಜನನವಾಗ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ. ಆ ಮನೆ ಕೀರ್ತಿಯತ್ತ ಹೋಗುತ್ತೆ. ಇಲ್ಲ ಅಂತ ಅಂದ್ರೆ ಇದೇ ರೀತಿ ತಂದೆ ತಾಯಿ ಮೋಸ ಮಾಡಿ, ಇಲ್ಲದೇ ಇರೋ ಅಪಚಾರಗಳನ್ನ ಮಾಡಿ ಮಕ್ಕಳಿಗೋಸ್ಕರ ಆಸ್ತಿಯನ್ನ ಮಾಡೋದನ್ನ ಮೊದಲು ಬಿಡಿ. ನಮ್ಮ ಸನಾತನ ಧರ್ಮದಲ್ಲಿ ಏನ್ ಹೇಳ್ತಾ ಇದೆಯೋ ಅದನ್ನ ಅನುಸರಣೆಯನ್ನ ಮಾಡಿ. ಧರ್ಮೋ ರಕ್ಷಿತಿ ರಕ್ಷಿತಃ. ಧರ್ಮವನ್ನ ನೀವು ರಕ್ಷಣೆಯನ್ನ ಮಾಡಿದರೆ ಧರ್ಮ ನಿಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. ಇದು ಸತ್ಯವಾಗಿರತಕ್ಕಂಥ ವಿಚಾರ. ನಿಮಗೆಲ್ಲರಿಗೂ ಕೂಡ ಆ ಪಿತೃದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಪಿತೃದೇವತೆಗಳ ಪ್ರಾರ್ಥನೆಯನ್ನ ಮಾಡ್ತೇನೆ.